ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀರಲ್ವಾ? ಅಂತವಾಹಕದಲ್ಲಿ ಮಧುಬನಕ್ಕೆ ಹಾರ್ತಾ ಇದ್ದೇವೆ. ಹಿಸ್ಟ್ರಿ ಹಾಲಲ್ಲಿ ಮೊಮ್ಮ ಬ್ರಹ್ಮ ಬಾಬರವರ ಸಮ್ಮುಖದಲ್ಲಿ ಕುಳಿತುಕೊಂಡೆ ಅನುಭವ ಮಾಡಿ. ಹಿಸ್ಟ್ರಿ ಹಾಲಲ್ಲಿ ಮೊಮ್ಮ ಜಗದಂಬೆ ಸರಸ್ವತಿ ಬ್ರಹ್ಮ ಬಾಬಾ ಇವರಿಬ್ಬರ ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀನಿ ನನ್ನ ಆತ್ಮ. ಈ ದಿನ ಮೊಮ್ಮ ನಾವೆಲ್ಲ ಮಕ್ಕಳನ್ನ ನೋಡ್ತಾ ಅವರ ಆಶೀರ್ವಾದದ ಹಸ್ತ ನಮ್ಮ ತಲೆ ಮೇಲಿಟ್ಟು ತಲೆಯಿಂದ ಕೆನ್ನೆವರೆಗೂ ಸವರುತ್ತಾ ಇದ್ದಾರೆ. ಮಮ್ಮ, ನಮ್ಮೆಲ್ಲರ ಮಮ್ಮ ಬಹಳಷ್ಟು ಪ್ರೀತಿಯಿಂದ ಮಧುರವಾದ ದೃಷ್ಟಿಯನ್ನು ಕೊಡ್ತಾ ವರದ ಹಸ್ತ, ಆಶೀರ್ವಾದದ ಹಸ್ತ ತಲೆಯಿಂದ ಕೆನ್ನೆಯವರೆಗೆ ಸವರುತ್ತಾ, ಮಗು ಏನು ಕರ್ಮ ಮಾಡ್ತಾ ಇದ್ದೀರಿ, ಕರ್ಮವನ್ನು ಬಿಡಬೇಡ್ರಿ. ಕರ್ಮಯೋಗಿ ಆಗ್ರಿ. ಕರ್ಮ ಏನೆಲ್ಲ ಮಾಡ್ತೀರಿ ಕರ್ಮ ಬಿಡಬೇಡ್ರಿ, ಕರ್ಮಯೋಗಿ ಆಗ್ರಿ. ನನ್ನ ಅನುಭವ ಮಾಡ್ತಾ ಇದ್ದೀವಿ. ಮಮ್ಮ ಮಗಳು ನಗ್ತಾ ಇದ್ದಾರೆ. ಏನೆಲ್ಲ ಕರ್ಮ ಮಾಡ್ತೇನೆ ಅದು ಪರಮಾತ್ಮನೊಂದಿಗೆ ಜೋಡಿದೆ. ನನ್ನ ಪ್ರತಿಯೊಂದು ಕರ್ಮ ಪರಮಾತ್ಮ ಅವರ ಒಂದು ನೆನಪಿನೊಂದಿಗೆ ಸ್ಮೃತಿಯೊಂದಿಗೆ ಜೋಡಣೆ ಆಗಿದೆ. ಕರ್ಮದ ಬಂಧನ ಇಲ್ಲ. ನಾನು ಕರ್ಮಯೋಗಿ ಆತ್ಮ ಆಗಿದ್ದೇನೆ. ನನ್ನ ಮನಸ್ಸು ಈಶ್ವರನೊಂದಿಗೆ ಕನೆಕ್ಟೆಡ್ ಇದೆ. ಕರ್ಮ ಮಾಡ್ತಾ ನನ್ನ ಮನಸ್ಸು ಈಶ್ವರನೊಂದಿಗೆ ಕನೆಕ್ಟೆಡ್ ಇದೆ. ಮಮ್ಮ ನೋಡ್ತಾ ಎಲ್ಲ ಮಕ್ಕಳಿಗೆ ದೃಷ್ಟಿ ಕೊಡ್ತಾ ಇದ್ದಾರೆ, ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಶರೀರಕ ಕೈಗಳೆಲ್ಲ ಕೆಲಸ ಮಾಡ್ತಾ ಇದೆ, ಆದರೆ ಮನಸ್ಸು ಈಶ್ವರನೊಂದಿಗೆ ಕನೆಕ್ಟೆಡ್ ಇದೆ ಅನ್ನುವಂತಹ ಕರ್ಮಯೋಗಿ ಆತ್ಮ ನಾನು. ಪರಮಾತ್ಮ ನೆನಪಿನ ಪ್ರೀತಿಯಲ್ಲಿ ಮಗ್ನ ಅನುಭವ ಮಾಡ್ತಾ ಇದ್ದೆ. ಮಮ್ಮ ಮಗುಳ್ನಕ್ತ ನಿರಂತರ ದೃಷ್ಟಿ ಕೊಡ್ತಾ ಇದ್ದಾರೆ. ಮಮ್ಮ ಬಾಪ್ ದಾದಾ ಒಂದು ಮಾತು ಹೇಳ್ತಾ ಇದ್ದಾರೆ. ಮಗುವೇ, ಮಕ್ಕಳೇ, ಸ್ವಲ್ಪ ಸಮಯ ನನ್ನನ್ನು ನೆನಪು ಮಾಡ್ರಿ. ನಿಮ್ಮ ಭವಿಷ್ಯವನ್ನು ಸುವರ್ಣ ಯುಗದ ಭಾಗ್ಯವನ್ನಾಗಿ ಪರಿವರ್ತನೆ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಪರಮಾತ್ಮ. ಮಕ್ಕಳೇ, ಸ್ವಲ್ಪ ಸಮಯನ ನೆನಪು ಮಾಡ್ರಿ. ನಿಮ್ಮ ಭವಿಷ್ಯ ನಾನು ಸುವರ್ಣ ಯುಗದ ಭಾಗ್ಯವಾಗಿ ಪರಿವರ್ತಿಸ್ತೀನಿ ಅಂತಾರೆ ಬಾಬರವರು. ಬಾಬರವರಿಗೆ ನಮ್ಮಲ್ಲಿರುವ ಎಲ್ಲ ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಟು ಕೊಡ್ತಾ ಇದ್ದೀವಿ. ಅರ್ಥಾತ್ ಕಂಪ್ಲೀಟ್ ಸರೆಂಡರ್ ಮಾಡ್ತಾ ಇದ್ದೇವೆ. ಬಾಬಾ, ಈ ವ್ಯರ್ಥ ಸಂಕಲ್ಪಗಳು
ಪರ್ಮನೆಂಟ್ ನಿಮ್ಮ ಕೈಗೆ ಸರೆಂಡರ್ ಮಾಡಿದ್ದೇನೆ. ಅಮ್ಮ ನಿರಂತರ ಎಲ್ಲ ಮಕ್ಕಳ ಅಟೆನ್ಷನ್ ಚೆಕ್ ಮಾಡ್ತಾ ದೃಷ್ಟಿ ಕೊಡ್ತಾನೇ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಜಾಗ್ರತ ಅವಸ್ಥೆಯಲ್ಲಿದ್ದೀರಿ ಎಲ್ಲರೂ. ಬಾಬಾ ನೋಡ್ತಾ ಇದ್ದಾರೆ, ಮಮ್ಮ ನೋಡ್ತಾ ಇದ್ದಾರೆ. ಪ್ರಪಂಚ ಏನು ಹೇಳ್ತದೆ, ಇದು ಹೆಂಗಾಗ್ತದೆ, ಅದು ಹೆಂಗಾಗ್ತದೆ ಎನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಈಗ ವಿದಾಯ ಹೇಳ್ತಾ ಇದ್ದೇನೆ. ಎಲ್ಲ ವ್ಯರ್ಥ ಸಂಕಲ್ಪಗಳನ್ನು ಈಶ್ವರನಿಗೆ ಸಮರ್ಪಿಸಿದ್ದೇನೆ. ಮಮ್ಮ ಸಮ್ಮುಖದಲ್ಲಿ ನನ್ನಲ್ಲಿರುವ ಎಲ್ಲ ಕ್ವಶನ್ಸ್ ಏನಿದೆ, ಪ್ರಶ್ನೆಗಳಿದೆ, ಎಲ್ಲವೂ ಸಮಾಪ್ತಿಯಾಗ್ತಾ ಇದೆ. ಬಾಬರವರ ದೃಷ್ಟಿ, ಮಮ್ಮ ದೃಷ್ಟಿ ಹಿಸ್ಟ್ರಿ ಹಾಲಲ್ಲಿ ಮನಸ್ಸು ಈಶ್ವರನೊಂದಿಗೆ ಅಂಟಿಕೊಂಡಿದೆ. ಯಾಕೆ, ಏನು, ಹೇಗೆ ಎನ್ನುವಂತಹ ಕ್ವಶನ್ಸ್ ಸಮಾಪ್ತಿಯಾಗ್ತಾ ಇದೆ. ಏಕೆಂದರೆ ನನಗೆ ಗೊತ್ತಿದೆ, ಸಮಯ ಅತ್ಯಂತ ಅಮೂಲ್ಯವಾದದ್ದು. ಸಂಗಮ ಸಮಯ ಅತ್ಯಂತ ಅಮೂಲ್ಯವಾಗಿದೆ. ಈ ಸಂಗಮ ಯುಗದ ಸಮಯ ನನ್ನ ಭಾಗ್ಯ ನಿರ್ಮಾಣದ ಸಮಯ ಮತ್ತು ಒಂದು ಗೋಲ್ಡನ್ ಅಪಾರ್ಚುನಿಟಿ ಆಗಿದೆ. ನನ್ನ ಭಾಗ್ಯ ನಿರ್ಮಾಣದ ಸಮಯ ಗೋಲ್ಡನ್ ಅಪಾರ್ಚುನಿಟಿ ಆಗಿದೆ. ಈಗ ನಾನು ಆತ್ಮ, ದೇಹ ಅಲ್ಲ. ನಾನು ಶುದ್ಧ ಪವಿತ್ರ ಆತ್ಮ, ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ಮಮ್ಮ ಜಗದಂಬ ಸರಸ್ವತಿಯಲ್ಲಿರುವ ಎಲ್ಲ ಗುಣಗಳು ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಮಮ್ಮ ನಯನದಿಂದ ಕರೆಂಟ್ ಬಂದಂಗೆ ಆಗ್ತಾ ಇದೆ, ಅದೆಲ್ಲ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಮಮ್ಮಾರವರ ಗುಣಗಳೆಲ್ಲ ನನ್ನೊಳಗಡೆ ತುಂಬಿಕೊಳ್ತಾ ಇದೆ. ಮಮ್ಮ 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 ಗುಣಗಳೆಲ್ಲ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಪಾಪ ಮಮ್ಮ ನೋಡ್ತಾ ಇದ್ದಾರೆ. ಹಿಸ್ಟ್ರಿ ಹಾಲಲ್ಲಿದ್ದೀವಿ. ಮಮ್ಮ ಅವರ ಗುಣಗಳೆಲ್ಲ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಅವರ ಸರಳತೆ ನನ್ನ ಸರಳತೆ ಆಗ್ತಾ ಇದೆ. ಅವರಲ್ಲಿರುವ ಸಹನಶೀಲತೆ ನನ್ನಲ್ಲಿ ತುಂಬಿಕೊಂಡು ನಾನು ಸಹನಶೀಲತಾ ಮೂರ್ತಿಯಾಗಿದ್ದೇನೆ. ಅವರ ಒಂದು ಸಮರ್ಪಣಾ ಭಾವ ನನ್ನಲ್ಲಿ ತುಂಬಿಕೊಂಡು ಸಂಪೂರ್ಣ ಸಮರ್ಪಣೆ ಮಾಡಿ ಸಮರ್ಪಣಾ ಭಾವವುಳ್ಳ ಆತ್ಮ ಆಗಿದ್ದೇನೆ. ಅವರಲ್ಲಿರುವ ನಿರ್ಮಲತೆ ನನ್ನದಾಗ್ತಾ ಇದೆ. ಅವರ ದೃಷ್ಟಿಯಿಂದ ನಾನು ನಿರ್ಮಲ ಆತ್ಮ ಆಗ್ತಾ ಇದ್ದೇನೆ. ಅವರಲ್ಲಿರುವ ಪವಿತ್ರತೆ ಅವರ ನಯನದಿಂದ ಮಸ್ತಕದಿಂದ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಮಮ್ಮ ಪವಿತ್ರತೆಯ ದೃಷ್ಟಿ, ಮಮ್ಮ ಪವಿತ್ರತೆಯ ಶಕ್ತಿ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಅವರ ಸಮಾನ ಪವಿತ್ರ ಆಗ್ತಾ ಇದ್ದೇನೆ.
ಅವರ ಸಮಾನ ಪವಿತ್ರ ಆಗ್ತಾ ಇದ್ದೇನೆ. ಅವರ ಸಮಾನ ನಿರ್ಮಲ ಚಿತ್ತ, ಅವರ ಸಮಾನ ಸಮರ್ಪಣಾ ಭಾವಾತ್ಮ, ಅವರ ಸಮಾನ ಸಹನಶೀಲತಾ ಮೂರ್ತಿ, ಅವರ ಸಮಾನ ಸರಳತೆಯನ್ನು ಹೊಂದಿದ್ದೇನೆ. ಮಮ್ಮ ನಯನದಲ್ಲಿ ಕರೆಂಟ್ ಬರ್ತಾ ಇದೆ, ನನ್ನ ನಯನದಲ್ಲಿ ತುಂಬಿಕೊಳ್ತಾ ಇದೆ. ಆ ಕರೆಂಟಲ್ಲಿ ಅವರಲ್ಲಿರುವ ಎಲ್ಲ ಗುಣಗಳಿದೆ, ಆ ಗುಣಗಳು ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಮಮ್ಮ ಬಾಪ್ದಾದ ಮಗುಳ್ನಗ್ತಾ ಇದ್ದಾರೆ. ಹಿಸ್ಟ್ರಿ ಹಾಲಲ್ಲಿದ್ದೀವಿ ನಾವು. ನನ್ನ ಮನಸ್ಸು ಕಂಪ್ಲೀಟ್ ಶಾಂತವಾಗಿದೆ. ಯಾವುದೇ ಅಶುದ್ಧ ಸಂಕಲ್ಪವಿಲ್ಲ, ಯಾವುದೇ ವ್ಯರ್ಥ ಸಂಕಲ್ಪವಿಲ್ಲ. ಕಂಪ್ಲೀಟ್ ಶುದ್ಧ ಪವಿತ್ರ, ವ್ಯರ್ಥ ಚಿಂತನೆ ಇಲ್ಲ. ಬಾಬಾ ಪ್ರತಿಯೊಂದು ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವುದೇ ವ್ಯರ್ಥ ಸಂಕಲ್ಪವಿಲ್ಲ, ಅಪವಿತ್ರ ಸಂಕಲ್ಪವಿಲ್ಲ. ನಾನು ಸುಖ ಸ್ವರೂಪ ಆತ್ಮ ಆಗಿದ್ದೇನೆ. ಮಮ್ಮ ಬ್ರಹ್ಮ ಬಾಬಾ ಅಂದರೆ ಬಾಪದಾದ ಇವರ ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ದೇನೆ. ಹಿಸ್ಟರಿ ಹಾಲಿನಲ್ಲಿ ನಾನು ಆನಂದ ಸ್ವರೂಪ ಆತ್ಮ ಆಗಿದ್ದೇನೆ. ನಾನು ಆನಂದ ಸ್ವರೂಪ ಆತ್ಮ ಆಗಿದ್ದೇನೆ. ಪರಮಾತ್ಮ ಲವ್ವಲ್ಲಿ ಲೀನನಾಗಿದ್ದೇನೆ. ಲವ್ವಲ್ಲಿ ಲವಲೀನವಸ್ಥೆ. ಮಮ್ಮ ಎಲ್ಲ ಮಕ್ಕಳ ಜಾಗೃತ ಅವಸ್ಥೆಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ? ಹಾಜಿ ಮಮ್ಮ, ಯಾರೆಲ್ಲ ಹಾಜಿ ಅಂತ ಇಲ್ಲ ಅವ್ರಿಗೆಲ್ಲ ಮಮ್ಮ ಅಮೃತ ಸಿಂಪಡಿಸ್ತಾ ಇದ್ದಾರೆ. ಜಾಗೃತ 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 ಮಕ್ಕಳೇ, ಜಾಗೃತ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ? ಬಾ ಮಮ್ಮ ಕೇಳ್ತಾ ಇದ್ದಾರೆ. ಯಾರೆಲ್ಲ ತೂಗುಡಿಸ್ತಾ ಇದ್ದೀರಿ ಅವರಿಗೆಲ್ಲ ಅಮೃತ ಸಿಂಪಡಿಸಿ ಜಾಗೃತ ಮಾಡ್ತಾ ಇದ್ದಾರೆ. ಮಮ್ಮ ಮಗುಳ್ನಗ್ತಾ ಇದ್ದಾರೆ. ಮಮ್ಮ ಅಮೃತ ಸಿಂಪಡಿಸ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಮಮ್ಮ ಸಮ್ಮುಖದಲ್ಲಿ
ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಮಮ್ಮ ಚೆಕ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ತಗುಡಿಸ್ತಾ ಇದ್ದಾರೆ. ಮಮ್ಮ ಅಮೃತ ಸಿಂಪಡಿಸ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿರಿ ಮಕ್ಕಳೇ, ಜಾಗೃತ ಅವಸ್ಥೆಯಲ್ಲಿರಿ ಅಂತ. ಪರಮಾತ್ಮ ನಮ್ಮೆಲ್ಲರ ಜೊತೆ ಇದ್ದಾರೆ. ಈಗ ಪ್ರೆಸೆಂಟ್ ಬಾಬಾ ನೋಡ್ತಾ ಇದ್ದಾರೆ ಸಾಕ್ಷಿಯಾಗಿ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಪರಮಾತ್ಮ ಇದ್ದಾರೆ, ಮಮ್ಮ ಇದ್ದಾರೆ. ನಾನು ಆತ್ಮ ಒಬ್ಬಳೇ ಅಲ್ಲ. ಅನುಭವ ಮಾಡಿ, ನನ್ನ ಜೊತೆಗೆ ಬಾಪ ದಾದ ಮಮ್ಮ ಇದ್ದಾರೆ. ಬಾಬಾ ನನ್ನ ಜೊತೆಗಾರ ಆಗಿದ್ದಾರೆ. ಬಾಬಾ ನನ್ನ ಶಕ್ತಿಯಾಗಿದ್ದಾರೆ. ಬಾಬಾ ನನ್ನ ರಕ್ಷಕನಾಗಿದ್ದಾರೆ. ಪರಮಾತ್ಮ ಸ್ವಯಂ ನನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ನನ್ನ ಶಕ್ತಿಯಾಗಿದ್ದಾರೆ. ನಾನು ಶಿವಶಕ್ತಿಯಾಗಿದ್ದೀನಿ. ಮಮ್ಮ ಸಮಾನ ಶಿವಶಕ್ತಿಯಾಗಿದ್ದೀನಿ. ಪರಮಾತ್ಮ ನನ್ನ ರಕ್ಷಕನಾಗಿದ್ದಾರೆ. ಸ್ವಯಂ ಈಶ್ವರ ಶ್ರೀ ಶ್ರೇಷ್ಠ ಪರಮಾತ್ಮ ರಕ್ಷಾ ಕವಚ, ಯೋಗದ ಕವಚ ಕ್ರಿಯೇಟ್ ಆಗ್ತಾ ಇದೆ. ಯೋಗ ಅಗ್ನಿಯಲ್ಲಿ ನಿರಂತರ ಲವಲೀನ ಆಗಂಥ ಪ್ರತಿಯೊಂದು ಮಕ್ಕಳಿಗೆ ಒಂದು ಕವಚ ಸುತ್ತಲೂ ನಿರ್ಮಾಣವಾಗ್ತಾ ಇದೆ. ಅನುಭವ ಮಾಡಿ. ರಕ್ಷಾ ಕವಚದ ರೂಪದಲ್ಲಿ ನಿಮ್ಮ ಯೋಗ ಶಕ್ತಿಯೇ ರಕ್ಷಾ ಕವಚದ ರೂಪದಲ್ಲಿ ನಿರ್ಮಾಣವಾಗಿದೆ. ರಕ್ಷಾ ಕವಚದ ರೂಪದಲ್ಲಿ, ಅಷ್ಟಶಕ್ತಿಯ ಕವಚದ ರೂಪದಲ್ಲಿ ಯೋಗದ ಕವಚ ನನ್ನ ಸುತ್ತಲೂ ನಿರ್ಮಾಣವಾಗಿದೆ. ಅಟೆನ್ಷನ್ ಪ್ಲೀಸ್. ಏಕಾಗ್ರ ಚಿತ್ತಾತ್ಮರೇ, ಬಾಬಾ ನೋಡ್ತಾ ಇದ್ದಾರೆ, ಮಮ್ಮ ನೋಡ್ತಾ ಇದ್ದಾರೆ. ಯೋಗದ ಕವಚ ನನ್ನ ಸುತ್ತಲೂ ನಿರ್ಮಾಣವಾಗಿದೆ. ಎಷ್ಟೆಷ್ಟು ಬಾಬರ ಜೊತೆ ಕನೆಕ್ಷನ್ ಹೊಂದಿದರೆ ಯೋಗದ ಒಂದು ಕವಚ ಅಷ್ಟಶಕ್ತಿ ರೂಪದಲ್ಲಿ ನನ್ನ ಸುತ್ತಲೂ ಆಭಾಮಂಡಲದ ರೂಪದಲ್ಲಿ ನಿರ್ಮಾಣವಾಗಿದೆ. ಮಾಯೆ ಯಾವುದೇ ಪ್ರಭಾವ ನನ್ನನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಾಕ್ಟಿಕಲ್ ಬುದ್ಧಿಯಲ್ಲಿ ಈ ಒಂದು ಪಾಯಿಂಟನ್ನು ಪರ್ಮನೆಂಟ್ ಇಟ್ಕೊಳ್ತಾ ಇದ್ದೇನೆ. ಅನುಭವ ಮಾಡಿ. ಯೋಗದ ರಕ್ಷಾ ಕವಚ ನನ್ನ ಸುತ್ತಲೂ ನಿರ್ಮಾಣವಾಗಿದೆ. ಹೇಗೆ ಅಷ್ಟಶಕ್ತಿ ರಕ್ಷಾ ಕವಚ ಅಭ್ಯಾಸ ಮಾಡಿದ್ರಿ, ಹಾಗೆ ಯೋಗದ ಕವಚ ನನ್ನ ಸುತ್ತಲೂ ಆಭಾಮಂಡಲದ ರೂಪದಲ್ಲಿ ನಿರ್ಮಾಣವಾಗಿದೆ. ಮಾಯೆ ಯಾವುದೇ ಪ್ರಭಾವ ನನ್ನನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಯಾಜೀತ್ ಆತ್ಮ ಆಗಿದ್ದೇನೆ. ಮಾಯಾಜೀತ್ ಆತ್ಮ, ಜಗಜ್ಜೀತ್ ಆತ್ಮ ಆಗಿದ್ದೇನೆ. ಮಾಯಾಜೀತ್ ಜಗಜ್ಜೀತ್ ಆಗಿ ಶಕ್ತಿ ಸ್ವರೂಪಾತ್ಮ ಆಗಿ ಆಕಾಶದತ್ತ ಬನ್ನಿ. ನಾನು ಶಕ್ತಿ ಸ್ವರೂಪಾತ್ಮ ಆಗಿ ಇಡೀ ವಿಶ್ವಕ್ಕೆ ಶಕ್ತಿ ಸ್ವರೂಪಾತ್ಮ ಆಗಿ ವಿಶ್ವದ ಎಲ್ಲ ಆತ್ಮಗಳಿಗೆ ಶಾಂತಿಯ ಕಿರಣಗಳನ್ನು ಹರಡಿಸ್ತಾ ಇರುವ ಶಿವಶಕ್ತಿ ಕಂಬೈನ್ಡ್ ಸ್ವರೂಪಧಾರಿ. ಮಮ್ಮ ನನ್ನ ಜೊತೆಗೆ ಇದ್ದಾರೆ. ಮಮ್ಮ ಜೊತೆಗೆ ನಾವೆಲ್ಲರೂ ವಿಶ್ವದ ಎಲ್ಲ ಆತ್ಮಗಳಿಗೆ ಶಾಂತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಶಾಂತಿಯ ಕಿರಣಗಳು. ಮಮ್ಮ ಜೊತೆಗೆ ನಾವೆಲ್ಲರೂ ಶಾಂತಿಯ ಕಿರಣಗಳನ್ನು ಹರಡಿಸ್ತಾ ಇದ್ದೇವೆ. ಆಕಾಶದಲ್ಲಿ ಅನುಭವ ಮಾಡಿ ಇಡೀ ವಿಶ್ವಕ್ಕೆ ಶಾಂತಿಯ ಕಿರಣಗಳನ್ನು ಹರಡಿಸ್ತಾ ಇದ್ದೇವೆ. ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ, ಮಮ್ಮ ನೋಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಮಮ್ಮ ಸಮಾನಾಗಿತ್ತು.
ಮಮ್ಮ ಜೊತೆಗೆ ಎತ್ತರದ ಸ್ಥಾನದಲ್ಲಿ ಮಮ್ಮ ಕೈ ಹಿಡಿದು ವಿಶ್ವದ ಎಲ್ಲ ಆತ್ಮಗಳಿಗೆ ಶಾಂತಿಯ ಕಿರಣಗಳನ್ನು ಹರಡಿಸ್ತಾ ಇದ್ದೇನೆ. ಮಮ್ಮ ಸಮಾನ ಶಿವಶಕ್ತಿಯಾಗಿದ್ದೇನೆ ಅನುಭವ ಮಾಡಿ. ಬಾಪದಾದ ನಮ್ಮೆಲ್ಲರಿಗೂ ಪವರ್ಫುಲ್ ದೃಷ್ಟಿ ಕೊಡ್ತಾ ಇದ್ದಾರೆ ಎತ್ತರದಲ್ಲಿ ನಿಂತ್ಕೊಂಡು. ಮಮ್ಮ ಸಮಾನ ಶಿವಶಕ್ತಿ ನಂಬರ್ 1 ಆಗಿದ್ದೇನೆ ಅನುಭವ ಮಾಡಿ. ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಮಮ್ಮ ಜೊತೆಗಿದ್ದೇವೆ. ಅಟೆನ್ಷನ್ ಪ್ಲೀಸ್. ವತನದಲ್ಲಿದ್ದೇವೆ. ಮಮ್ಮ ಸಮಾನ್ ಶಿವಶಕ್ತಿ ನಂಬರ್ 1 ಆಗಿದ್ದೇನೆ. ಸ್ವೀಕಾರ ಮಾಡ್ರಿ ಸುಮಾನವನ್ನ. ಮಮ್ಮ ಜೊತೆಗೆ ಶಕ್ತಿ ಕಿರಣಗಳನ್ನು ಹರಡಿಸ್ತಾ ಇದ್ದೆ. ಶಿವಶಕ್ತಿ ನಂಬರ್ 1. ಬಾಪ್ ದಾದಾ ನೋಡ್ತಾ ಇದ್ದಾರೆ, ಮಗುಳನ್ನಾಗ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಮಮ್ಮ ಜೊತೆಗಿರುವ ಒಂದೊಂದು ಮಗು ಅಮ್ಮ ಸಮಾನ ಆಗ್ತಾ ಇದ್ದೀರಿ ಗುಣಗಳಲ್ಲಿ. ಮನ್ ಜೀತ್ ಜಗಜ್ಜೀತ್, ಮಾಯಾಜೀತ್ ಆತ್ಮ ಆಗಿದ್ದೀರಿ ಅಂತಿದ್ದಾರೆ. ಪ್ರತಿಯೊಂದು ಆತ್ಮಕ್ಕೆ ಹೃದಯದಿಂದ ಶುಭ ಭಾವನೆಗಳನ್ನು ಹರಡಿಸ್ತಾ ಇದ್ದೀನಿ. ಪ್ರತಿಯೊಂದು ಆತ್ಮ ಸುಖಿಯಾಗಿರಲಿ, ಶಾಂತವಾಗಿರಲಿ, ಪವಿತ್ರರಾಗಿರಲಿ. ನಾನಾತ್ಮ ದೇವಾತ್ಮ ಆಗಿದ್ದೇನೆ, ಕರ್ಮಯೋಗಿ ಆತ್ಮ ಆಗಿದ್ದೇನೆ. ಪರಮಾತ್ಮ ಸತ್ಯ ಜ್ಞಾನದಿಂದ ತುಂಬಿರುವಂತಹ ಶ್ರೇಷ್ಠ ಆತ್ಮ ಮಮ್ಮ ಸಮಾನಾಗಿದ್ದೇನೆ. ಮಮ್ಮಾರವರ ಹೆಜ್ಜೆಯ ಫುಡ್ ಸ್ಟೆಪ್, ಹೆಜ್ಜೆಯ ಗುರುತುಗಳಲ್ಲಿ ನಡೆಯುವಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಅವರ ಫುಡ್ ಸ್ಟೆಪ್ ಅಲ್ಲಿ ನಡೆಯುವಂಥ ಆತ್ಮ ಆಗಿದ್ದೇನೆ. ಮಮ್ಮ ಫಾಲೋ ಮಾಡುವ ಆತ್ಮ ಆಗಿದ್ದೇನೆ. ಮಮ್ಮ ಪ್ರತಿಯೊಂದು ಮಗುವಿಗೆ ದೃಷ್ಟಿ ಅಮೃತ ಕುಡಿಸ್ತಾ ಇದ್ದಾರೆ. ಮಮ್ಮ ವಚನದಲ್ಲಿ, ಸೂಕ್ಷ್ಮ ವಚನದಲ್ಲಿ ಬಾಪ್ ದಾದಾರವರ ಸಮೀಪದಲ್ಲಿ ಸಂಘದಲ್ಲಿ ಕೂರಿಸಿ ಅಮೃತ ಕುಡಿಸ್ತಾ ಇದ್ದಾರೆ. ಎಲ್ರಿಗೂ ಅನುಭವ ಮಾಡಿ ಅಮೃತವನ್ನು ಸ್ವೀಕರಿಸ್ತಾ ಇದ್ದೀವಿ ಮಮ್ಮ ಕಡೆಯಿಂದ. ಕೋಚಿಯಲ್ಲಿ ಕೆಲವರು ಜಾಗೃತ ಅವಸ್ಥೆಯಲ್ಲಿರೋರು ಅನುಭವ ಮಾಡ್ತಾ ಇದ್ದೇವೆ. ಮಮ್ಮ ಅಮೃತ ಕುಡಿಸ್ತಾ ಇದ್ದಾರೆ, ಸುಬಿರಸ ಕುಡಿಸ್ತಾ ಇದ್ದಾರೆ ಒಂದೊಂದು ಮಗುವಿಗೆ. ಜಾಗೃತ ಅವಸ್ಥೆಯಲ್ಲಿರುವ ಮಕ್ಕಳಿಗೆ, ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಲ್ವ? ಪಕ್ಕ ಬಾಬಾ ಮಮ್ಮ ನೋಡ್ತಾ ಇದ್ದಾರೆ. ನಾಲ್ಕು ಕಡೆಯ ಶುಭ ಸಂಕಲ್ಪ ಧಾರಣೆ ಮಾಡಿಕೊಳ್ಳುವಂತಹ, ಜೊತೆಗೆ ತಂದೆಯ ಆಶಯಗಳನ್ನು ಪೂರ್ಣ ಮಾಡುವಂತಹ ಆಶಯಗಳ ನಕ್ಷತ್ರಗಳು, ಜೊತೆಗೆ ದಾದಿಯ ಮಾತು ಕರ್ಮಾತೀತ್ ಆಗಲೇಬೇಕು. ಕರ್ಮಾತೀತ್ ಆಗಲೇಬೇಕು.
ಆಗಲೇಬೇಕು. ಹಾಗೂ ಮಮ್ಮಾರವರ ಈ ಮಾತು ಸದಾ ಏನು ಮಾಡಬೇಕು ಅದನ್ನು ಇವತ್ತೇ ಮಾಡ್ರಿ, ನಾಳೆಯ ಮೇಲೆ ಬಿಡಬೇಡ್ರಿ. ಹಾಗೂ ದೀದಿಯ ಈ ಮಾತು ಇವಾಗ ಮನೆಗೆ ಹೋಗಬೇಕು, ಮನೆಗೆ ನಡಿಬೇಕು. ಇದೆಲ್ಲ ಕಿವಿಗಳಲ್ಲಿ ಧುನ್ನಿರಬೇಕು. ಪದೇ ಪದೇ ಇವಾಗ ಮನೆಗೆ ಹೋಗಬೇಕು, ಮನೆಗೆ ನಡಿಬೇಕು ಅನ್ನೋ ಧುನ್ನಿರಬೇಕು. ಧುನ್ ಹಚ್ಚಿಕೊಳ್ರಿ. ಕರ್ಮಾತೀತ ಆಗಬೇಕು. ಇವಾಗ ಮನೆಗೆ ಹೋಗಬೇಕು. ಇವತ್ತಿಂದ ಇವತ್ತೇ ಮಾಡಿರಿ, ನಾಳೆ ಮೇಲೆ ಡಿಪೆಂಡ್ ಆಗಿಬಿಡ್ರಿ. ಮಮ್ಮ ಮಾತು. ದೀದಿ ಮಾತು ಇವಾಗ ಮನೆಗೆ ಹೋಗಬೇಕು. ದಾದಿ ಮಾತು ಕರ್ಮಾತೀತ ಆಗಲೇಬೇಕು. ಕರ್ಮದಿಂದ ಅತೀತ ಕರ್ಮ ಮಾಡ್ತಾ ಬಂಧನದಲ್ಲಿ ಸಿಕ್ಕಾಕೋಬಾರ್ದು. ಕರ್ಮಾತೀತ್, ಕರ್ಮಯೋಗಿ ಆತ್ಮನನು. ಹೀಗೆ ವಚನದಲ್ಲಿ ದಾದಿ, ಮಮ್ಮ, ದೀದಿ ಎಲ್ಲ ದಾದೀಚಿಯರನ್ನ ಇಮರ್ಜ್ ಮಾಡಿದ್ದಾರೆ ಬಾಪ್ ದಾದಾ. ಒಂದೊಂದು ಮಗು ವಚನದಲ್ಲಿ ಮಮ್ಮ ಜಗದಂಬ ಸರಸ್ವತಿಗೆ ಹೂಗುಚ್ಛವನ್ನು ಅರ್ಪಿಸ್ತಾ ಇದ್ರಿ. ಮುಗುಳ್ನಗ್ತಾ ಬನ್ನಿ ಜಾಗೃತ ಅವಸ್ಥೆಯಲ್ಲಿ ಯಾರೆಲ್ಲ ಇದ್ರಿ ಮೊಟ್ಟ ಮೊದಲಿಗೆ ಅವರು ಬನ್ನಿ. ವಚನದಲ್ಲಿ ಮಮ್ಮಗೆ ಹೂಗುಚ್ಛವನ್ನು ಅರ್ಪಿಸ್ತಾ ಇದೆ. ಹೂಗುಚ್ಛವನ್ನು ಕೊಡುವಂತಹ ಪ್ರತಿಯೊಂದು ಮಗುವಿಗೆ ಮಮ್ಮ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಮರಳಿ ಅಮೃತ ಸುವಿರಸ ಕೊಡಿಸ್ತಾ ಇದ್ದಾರೆ ಮಮ್ಮ. ತಿಲಕ ಹಚ್ತಾ ಇದ್ದಾರೆ ಮಮ್ಮ. ಬಾಪ್ದಾದಾರವರ ಸಂಘದಲ್ಲಿ ನಡೀತಾ ಇದೆ, ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಸಾಕ್ಷಿಯಾಗಿ ಬಾಪ್ದಾದ ನೋಡ್ತಾ ಇದ್ದಾರೆ. ಮಮ್ಮಗೆ ನಾವೆಲ್ಲರೂ ಹೂಗುಚ್ಚು ಕೊಡ್ತಾ ಇದ್ದೀವಿ. ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಮಮ್ಮ ಮೆಲನ, ಬಾಪ್ ದಾದ ಮೆಲನ ವಚನದಲ್ಲಿ ಒಂದೊಂದು ಮಗು ಹೂಗುಚ್ಛವನ್ನು ಕೊಡ್ತಾ ಇದ್ದೀರಿ. ಮಮ್ಮ ಸ್ವೀಕರಿಸ್ತಾ ಇದ್ದಾರೆ, ತಿಲಕವನ್ನು ಹಚ್ತಾ ಇದ್ದಾರೆ, ಸುವಿರಸವನ್ನು ಕೊಡಿಸ್ತಾ ಇದ್ದಾರೆ ಮಮ್ಮ. ಎಲ್ರಿಗೂ ಗ್ರೇಪ್ಸನ್ನು ಕೊಡ್ತಾ ಇದ್ದಾರೆ ಟೋಲಿಯ ರೂಪದಲ್ಲಿ. ಎಲ್ಲರೂ ಸ್ವೀಕಾರ ಮಾಡಿ ಗ್ರೇಪ್ಸನ್ನು. ಕೋಚಿಯಲ್ಲಿ ಕೆಲವರಲ್ಲೂ ಜಾಗೃತ ಅವಸ್ಥೆಯಲ್ಲಿರುವ ಮಕ್ಕಳು ಮಮ್ಮ ಕಡೆಯಿಂದ ಟೋಲಿ ರೂಪದಲ್ಲಿ ಗ್ರೇಪ್ಸ್ ಸ್ವೀಕಾರ ಮಾಡ್ತಾ ಇದ್ದಾರೆ, ಸುವಿರಸವನ್ನು ಸ್ವೀಕರಿಸ್ತಾ ಇದ್ದೀರಿ. ಮಸ್ತಕಕ್ಕೆ ತಿಲಕವನ್ನು ಪಡಿತಾ ಇದ್ದೇವೆ, ವಿಜಯೀ ಭವದ ತಿಲಕ. ಅಮೃತ ಕುಡಿಸ್ತಾ ಇದ್ದಾರೆ ಮಮ್ಮ. ಅಮೃತ ಕುಡಿಸ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇದ್ದೀರಿ, ಮುಗುಳ್ನಗ್ತಾ ಇದ್ದೀರಿ. ಮಮ್ಮ ಅಮೃತ ಕುಡಿಸ್ತಾ ಇದ್ದಾರೆ.
ಮಮ್ಮ ಪ್ರತಿಯೊಂದು ಜಾಗೃತ ಅವಸ್ಥೆಯಲ್ಲಿರುವ ಮಕ್ಕಳಿಗೆ ಅಮೃತ ಕುಡಿಸ್ತಾ ಇದ್ದಾರೆ, ಮಸ್ತಕಕ್ಕೆ ತಿಲಕ ಹಚ್ತಾ ಇದ್ದಾರೆ, ಗ್ರೇಪ್ಸನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಗ್ರೇಪ್ಸ್ ದ್ರಾಕ್ಷಿ ಹಣ್ಣನ್ನು ಸ್ವೀಕರಿಸ್ತಾ ಇದ್ದಾರೆ ಮಮ್ಮ ಕಡೆಯಿಂದ. ಕೋಟೆಯಲ್ಲಿ ಕೆಲವರು ಪದಂ ಭಾಗ್ಯಶಾಲಿ ರಚನೆಗಳು. ಬಾಪ್ ದಾದಾರವರ ಸಾನ್ನಿಧ್ಯದಲ್ಲಿ, ಅವರ ಸಾಕ್ಷಿಯಲ್ಲಿ ಮಮ್ಮಾರವರೊಂದಿಗೆ ಮಿಲನ ನಡೀತಾ ಇದೆ ವಚನದಲ್ಲಿ. ಎಲ್ಲರೂ ಹೂಗುಚ್ಛ ಕೊಟ್ರಾ ಮಮ್ಮಗೆ? महिमा करते बाबा की तो मम्मा जगदम्बा बनी, हाथ खाली दाता बन गए, लक्ष्मी तो सबसे धनी। बाबा से भी आगे चलकर, बाबा से भी आगे चलकर आई विजयी हार में, आई विजयी हार में। जाने क्या थी खूबियाँ माँ तुम्हारे प्यार में, माँ तुम्हारे प्यार में। जो दिया आदर्श हमको, हम भी उस पर चल रहे, उन मधुर शिक्षाओं की गोद में पल रहे। आंसुओं में स्नेह के, आंसुओं में स्नेह के
ಪ್ರತಿಯೊಂದು ಮಗುವಿಗೆ ಅಮೃತ ಸ್ವೀಕಾರ ಮಾಡಿಸಿದರು. जग को पालना देने वाले मातेश्वर जगदम्बा ಎಲ್ರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ. धीरज ಜಾಗೃತ ಅವಸ್ಥೆಯಲ್ಲಿರುವ ಒಂದೊಂದು ಮಗುವಿಗೆ ಅಮೃತ ಕುಡಿಸ್ತಾ ಇದ್ದಾರೆ. धरती सा धीरज है तुझ में हो माँ सबकी प्यारी प्यारी माँ जगदम्बा धरती सा धीरज है तुझ में हो माँ सबकी प्यारी प्यारी माँ जगदम्बा राहत मेरों से स्नेह का झुकाती तू धरती सा धीरज है तुझ में हो माँ सबकी प्यारी प्यारी ಒಬ್ಬೊಬ್ಬರಾಗಿ ಮಮ್ಮ ಅವರಿಗೆ ವತನದಲ್ಲಿ ಹೂಗುಚ್ಛವನ್ನು ಅರ್ಪಿಸ್ತಾ ದೃಷ್ಟಿ ಪಡೆದುಕೊಳ್ತಾ ಅಮೃತ ಸ್ವೀಕರಿಸ್ತಾ ಅಂಗೂರ್ ಸ್ವೀಕಾರ ಮಾಡ್ತಾ ಇದ್ವಿ ನಾವೆಲ್ಲರೂ. ಮಮ್ಮ ಕೊಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಟೆನ್ಷನಿಂದ ಜಾಗೃತ ಅವಸ್ಥೆಯಲ್ಲಿದ್ದು ಮಮ್ಮ ಕಡೆಯಿಂದ ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ವಿ. ಪರಮಾತ್ಮ ಸಾಕ್ಷಿಯಾಗಿ ಬಾಪ್ ದಾದಾ ಸಾಕ್ಷಿಯಾಗಿದ್ದಾರೆ ಮಮ್ಮ ಸಮ್ಮುಖದಲ್ಲಿ. बाबा की अरमा को पूरा किया बच्चों को प्यार पा दिया बाबा की अरमा को पूरा किया बच्चों को प्यार पा दिया ब्राह्मण कुल को ही रोशन किया सद्गुण से ही श्रृंगार किया मात झुका निहारती हर रात माँ धरती सा धीरज है तुझ में ओ माँ सबकी प्यारी प्यारी माँ जगदम्बा धरती सा धीरज है तुझ में ओ माँ सबकी प्यारी प्यारी माँ जगदम्बा जगदम्बा
धरती सा धीरज है तुझ में ओ माँ, सबकी प्यारी न्यारी माँ जगदम्बा। दिल को राहत देती है तू, तीनों से स्नेह का नूर। छलकाती तू, छलकाती तू, धरती सा धीरज है तुझ में ओ माँ, सबकी प्यारी न्यारी माँ जगदम्बा। धरती सा धीरज है तुझ में ओ माँ, सबकी प्यारी न्यारी माँ जगदम्बा। सबकी प्यारी न्यारी माँ जगदम्बा। वरदानी कल्याणी माँ तेरी आंचल छाया, जो भी तेरे पास आया सुख ही सुख पाया। जो भी तेरे पास आया सुख ही सुख पाया। स्नेहमयी प्यारी माँ, सबसे न्यारी मीठी माँ। वरदानी कल्याणी माँ तेरी आंचल छाया, जो भी तेरे पास आया सुख ही सुख पाया। जो भी तेरे पास आया सुख ही सुख पाया। नैन नुरानी दृष्टि झुकाए, जीवन के दुख सब मिट जाए। बोल तेरी जो सुन ले कोई, खुशियों से तो वो भर जाए। बीना वादिनी मधुर रागिनी, बीना वादिनी मधुर रागिनी, सब पे प्यार जो है लुटाया। वरदानी कल्याणी माँ तेरी आंचल छाया, जो भी तेरे पास आया सुख ही सुख पाया। ಅಮ್ಮ ಎಲ್ರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಕೆಲವು ಮಾತುಗಳನ್ನ ನಾವು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಅವರ ನಯನದ ಭಾಷೆಯನ್ನು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಮಮ್ಮ ನಾವೆಲ್ಲ ಮಕ್ಕಳಿಗೆ ಜಾಗೃತ ಅವಸ್ಥೆಯಲ್ಲಿದ್ದೀರಾ ಅಂತ ಮರಳಿ ಕೇಳ್ತಾ ಇದ್ದಾರೆ. ನಾವೆಲ್ಲರೂ ಚೀ ಮಮ್ಮ ಅಂತಿದ್ದೇವೆ. ಕರ್ಮವನ್ನು ಬಿಡಬೇಡ್ರಿ, ಕರ್ಮಯೋಗಿ ಆಗ್ರಿ. ಕರ್ಮವನ್ನು ಬಿಡಬೇಡ್ರಿ, ಕರ್ಮಯೋಗಿ ಆಗ್ರಿ. ಯೋಗ ಅಂದರೆ ನಿಶ್ಚಯ. ನಿಶ್ಚಯ ಬುದ್ಧಿ ವಿಜಯಂತಿ. ಯೋಗ ಅಂದರೆ ನಿಶ್ಚಯ, ನಿಶ್ಚಯ ಬುದ್ಧಿ ವಿಜಯಂತಿ ಎನ್ನುತ್ತಿದ್ದಾರೆ ಮಮ್ಮ. ವಚನದಲ್ಲಿ ಮಮ್ಮ ಸಮ್ಮುಖದಲ್ಲಿ ಬಾಬರವರ ಸಾನ್ನಿಧ್ಯದಲ್ಲಿದ್ದೇವೆ ನಾವು. ಅಟೆನ್ಷನ್ ಪ್ಲೀಸ್. ಯೋಗ ಅಂದರೆ ನಿಶ್ಚಯ, ನಿಶ್ಚಯ ಬುದ್ಧಿ ವಿಜಯಂತಿ ಎನ್ನುತ್ತಿದ್ದಾರೆ ಮಮ್ಮ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ.
ಅಮ್ಮ ನಾವೆಲ್ರಿಗೂ ಹೇಳ್ತಾ ಇದ್ದಾರೆ, ಪವಿತ್ರತೆಗೆ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. ಮಹಾಪರವರ ಸ್ಮೃತಿಯಲ್ಲಿದ್ದು ನೋಡಿ, ಮಮ್ಮ ಮಗುಳ್ನಗ್ತಾ ಹೇಳ್ತಾ ಇದ್ದಾರೆ, ಎಲ್ರಿಗೂ ಅಮೃತ ಕುಡಿಸಿದ್ದಾರೆ, ಅಂಗೂರು ತಿನ್ನಿಸಿದ್ದಾರೆ, ದೃಷ್ಟಿ ಕೊಟ್ಟಿದ್ದಾರೆ. ಜ್ಞಾನ ಸರಸ್ವತಿ ಮಮ್ಮ ಅವರಿಂದ ವಾಣಿಯನ್ನು ಆಲಿಸ್ತಾ ಇದ್ದೀವಿ. ಏನು ಯೋಗ ಅಂದರೆ ನಿಶ್ಚಯ ಬುದ್ಧಿ ವಿಜಯಂತಿ. ಕರ್ಮ ಮಾಡೋದನ್ನು ಬಿಡಬೇಡ್ರಿ, ಕರ್ಮಯೋಗಿಗಳಾಗ್ರಿ. ಪವಿತ್ರತೆ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. ಪರಮಾತ್ಮ ಸ್ಮೃತಿಯಲ್ಲಿದ್ದು ಕರ್ಮ ಮಾಡಿದ್ದೇ ಆದರೆ ಕರ್ಮ ಅಕರ್ಮವಾಗ್ತದೆ. ಪರಮಾತ್ಮ ಸ್ಮೃತಿಯಲ್ಲಿದ್ದು ಕರ್ಮವನ್ನು ಮಾಡಿದ್ದೇ ಆದರೆ ಕರ್ಮ ಅಕರ್ಮವಾಗ್ತದೆ ಅಂತ ಮಮ್ಮ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮ ಈಶ್ವರನೊಂದಿಗೆ ಸಂಬಂಧವನ್ನು ಜೋಡಿಸ್ರಿ. ಸಹನಶೀಲತೆ ಮಹಾನ್ ಶಕ್ತಿಯಾಗಿದೆ. ಸಹನಶೀಲಾತ್ಮ ಸದಾ ವಿಜಯಿ ಆಗ್ತಾರೆ ಅಂತಿದ್ದಾರೆ ಮಮ್ಮ. ಸರಳತೆ, ಸತ್ಯತೆ, ಸ್ವಚ್ಛತೆ ದೈವಿ ಗುಣಗಳಾಗಿದೆ. ಇವುಗಳನ್ನ ಧಾರಣೆ ಮಾಡಿಕೊಳ್ರಿ ಅಂತಿದ್ದಾರೆ. ಏನು ಸರಳತೆ, ಸತ್ಯತೆ, ಸ್ವಚ್ಛತೆ ದೈವಿ ಗುಣಗಳಾಗಿದೆ. ಇವುಗಳನ್ನು ಧಾರಣೆ ಮಾಡಿಕೊಡ್ರಿ. ಮಮ್ಮ ಎಲ್ಲ ಮಕ್ಕಳ ಜಾಗೃತ ಅವಸ್ಥೆಯನ್ನು ನೋಡ್ತಾ ಮಗುಳ್ನಗ್ತಾ ಹೇಳ್ತಾ ಇದ್ದಾರೆ, ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಟುಬಿಟ್ರಿ. ಶುಭ ಭಾವನೆ ಹಾಗೂ ಶುಭ ಕಾಮನೆಗಳನ್ನು ಬೆಳೆಸ್ಕೊಳ್ರಿ ನಿಮ್ಮಲ್ಲಿ ಅಂತಿದ್ದಾರೆ ಮಮ್ಮ. ನಾವೆಲ್ಲರೂ ಮಮ್ಮ ವಾಣಿ ಆಲಿಸ್ತೀವಿ, ಮಮ್ಮ ಮಾತುಗಳನ್ನ ಆಲಿಸ್ತೀವಿ. ಪರಮಾತ್ಮ ಸಾನ್ನಿಧ್ಯದಲ್ಲಿ ಪರಮಾತ್ಮ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಮತ್ತು ಸಮರ್ಪಣೆ ಇಟ್ಟಿದ್ದೇ ಆದರೆ, ಸಂಪೂರ್ಣ ಸಮರ್ಪಣೆ ಹೊಂದಿದ್ದೇ ಆದರೆ ಜೀವನ ಬಹಳ ಸುಲಭವಾಗ್ತದೆ ಅಂತಿದ್ದಾರೆ ಮಮ್ಮ ನಮ್ಮೆಲ್ರಿಗೂ. ಮತ್ತು ಮಮ್ಮ ಸ್ವಯಂ ಪರಿವರ್ತನೆಯ ಮುಖಾಂತರವೇ ವಿಶ್ವದ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತಿದ್ದಾರೆ. ಪರಮಾತ್ಮ ಸ್ಮೃತಿಯಲ್ಲಿರುವ ಪ್ರತಿಯೊಂದು ಆತ್ಮ ಸದಾ ಶಕ್ತಿಯಾಗಿರಲಿಕ್ಕೆ ಸಾಧ್ಯ ಅಂತಿದ್ದಾರೆ. ಸಂಗಮ ಯುಗ ಭಾಗ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ಸುವರ್ಣ ಅವಕಾಶವಾಗಿದೆ. ಯಾರು ಮಾಡ್ತೀರಿ ಅವರು ಪಡಿತೀರಿ ಅಂತಿದ್ದಾರೆ ಮಮ್ಮ. ಯಾರೋ ತಪಸ್ಸು ಮಾಡ್ತೀರಿ, ಯಾರು ಪುರುಷಾರ್ಥ ಮಾಡ್ತೀರಿ, ಅವ್ರು ಪಡ್ಕೊಳ್ತೀರಿ. ಈಶ್ವರ್ಯ ಆನಂದದಲ್ಲಿ, ನಶೆಯಲ್ಲಿ ಮಗ್ನರಾಗ್ರಿ. ಆಗ ಅಶುದ್ಧ ಅಥವಾ ಅಪವಿತ್ರ ಸಂಕಲ್ಪಗಳು ನಿಮ್ಮಲ್ಲಿ ಉದ್ಭವ ಆಗುವುದಿಲ್ಲ ಅಂತಿದ್ದಾರೆ ಮಮ್ಮ. ಏನು ಹೇಳಿದರು? ಪರಮಾತ್ಮ ಈಶ್ವರ್ಯ ಆನಂದದಲ್ಲಿ ಮಗ್ನರಾಗಿದ್ದೆ ಆದರೆ ಅಶುದ್ಧ ಅಪವಿತ್ರ ಸಂಕಲ್ಪಗಳು ಉದ್ಭವಿಸುವುದಿಲ್ಲ ಮಮ್ಮ ಹೇಳ್ತಾ ಇದ್ದಾರೆ. ಪವಿತ್ರತೆ, ಸರಳತೆ, ಸಮರ್ಪಣೆ, ಸಹನಶೀಲತಾ, ಕರ್ಮಯೋಗ. ಕರ್ಮಯೋಗಿ ಆಗ್ರಿ ಅಂತ ಮಮ್ಮ ಮಗುಳ್ನಗ್ತಾ ಹೇಳ್ತಾ ಪ್ರತಿಯೊಂದು ಮಗುವನ್ನು ಹೇಳ್ತಾ शक्तियों
ममता तेरी इतनी गहरी सारा जग समा गया जो भी आया गोद में तेरी हर गम भुला गया ममता तेरी दृष्टि से कितने जीवन बदल गए तेरी वाणी सुनकर मम्मा कितने पत्थर पिघल गए शक्ति रूप धारण किया तो हर असुर घबरा गया जो भी आया गोद में तेरी हर गम भुला ममता तेरी बनकर तुमने बच्चों को है प्यार दिया अपनी हर सांस को तुमने शिव बाबा पर वार दिया अंगूरों की टोली देकर तुमने अंतिम विदा लिया जो भी आया गोद में तेरी हर गम भुला गया ममता तेरी इतनी गहरी सारा जग समा गया जो भी आया गोद में तेरी हर गम भुला गया ममता तेरी इतनी गहरी सारा जग समा गया जो भी आया गोद में तेरी हर गम भुला गया ममता तेरी ಈ ದಿನ ಬಾಪ್ ದಾದ ತನ್ನ 4 ಬೇಫಿಕರ್ ಬಾದ್ಶಾ ನಿಶ್ಚಿಂತ ಚಕ್ರವರ್ತಿ ಸಭೆಯನ್ನು ನೋಡ್ತಾ ಇದ್ದೀನಿ ಅಂತಿದ್ರು ಪಾಪ. ಈ ರಾಜ್ಯಸಭೆ
ಇಡೀ ಕಲ್ಪದಲ್ಲಿ इस समय ಈ ಸಮಯವೇ ಆತ್ಮಿಕ फकुर में रहते हो ನಶೆಯಲ್ಲಿರ್ತೀರಿ. ಹೀಗಾಗಿ फिक्र ನಿಶ್ಚಿಂತ ಚಕ್ರವರ್ತಿ ಅಂತಿದ್ದಾರೆ ಬಾಪ್ ದಾದಾ ಮಮ್ಮಾಯಿನ ದೃಷ್ಟಿ. सवेरे उठते ಮಾರ್ನಿಂಗ್ ಎದ್ದ ತಕ್ಷಣವೇ ಎದ್ದೇಳ್ತೀರಂದ್ರೆ ನಿಶ್ಚಿಂತವಾಗಿ ಹೇಳ್ತೀರಿ. चलते फिरते ನಡೀತಾ ತಿರುಗಾಡುತ್ತಾ ಕರ್ಮವನ್ನು ಮಾಡ್ತಾನೂ ಕೂಡ बेफिक्र और ನಿಶ್ಚಿಂತ. ಮತ್ತು ಮಲಗ್ತೀರಿ ಅಂದ್ರೂ फिक्र नींद में ನಿಶ್ಚಿಂತ ನಿದ್ದೆಯಲ್ಲಿ ಮಲಗ್ತೀರಿ. ನಿಜವಾಗ್ಲೂ ಬಾಬಾ ಹೇಳ್ತಿರೋದು ನಿಜವಾಗ್ಲೂ ಚೆಕ್ ಮಾಡಿಕೊಡ್ರಿ. ನಾನು ನಿಶ್ಚಿಂತ ಚಕ್ರವರ್ತಿ. ನಿಶ್ಚಿಂತ ಚಕ್ರವರ್ತಿ ಆತ್ಮನ ಗುರುತು ಚಿಹ್ನೆಗಳು सदा ಸದಾ स्वयं भी ಸ್ವಯಂ ಕೂಡ संतुष्ट ಸಂತುಷ್ಟ ಹಾಗೂ को भी संतुष्ट ಇನ್ನಿತರರನ್ನು ಕೂಡ ಸಂತುಷ್ಟ ಮಾಡುವಂಥವರು. ಯಾವತ್ತೂ कोई अप्राप्ति है ही नहीं ಯಾವುದೇ ಅಪ್ರಾಪ್ತಿ ಇಲ್ಲವೇ ಇಲ್ಲ. संतुष्ट हो ಯಾವುದರಿಂದ ನೀವು ಅಸಂತುಷ್ಟರಾಗ್ತೀರಿ. ಎಲ್ಲಿ ಅಪ್ರಾಪ್ತಿ ಇದೆ वहाँ असंतुष्टता है ಅಲ್ಲಿ ಅಸಂತುಷ್ಟತೆ ಇದೆ. ಅಟೆನ್ಷನ್. जहाँ प्राप्ति है ಎಲ್ಲಿ ಪ್ರಾಪ್ತಿ ಇದೆ वहाँ संतुष्टता है ಅಲ್ಲಿ ಸಂತುಷ್ಟತೆ ಇದೆ. ಬಾಪ್ ದಾದಾ ऐसे ಈ ತರಹ बेफिक्र बादशाह बच्चों को ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನ ನೋಡ್ತಾ वाह मेरे ವಾಹನನ್ನ बेफिक्र बादशाह ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ವಾಹ ಅಂತಾರೆ ಬಾಬರು. ವಾಹ 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 ಹೌದು ಅಲ್ವೋ? बेफिक्र वाह वाह ಯಾರೆಲ್ಲ ನಿಶ್ಚಿಂತ ವಾಹ ವಾಹ ಇದ್ದೀರಿ ಅವ್ರ ಕೈ ಎತ್ತರಿ ಅಂತಿದೆ. बेफिक्र ಬೇಫಿಕರ್ ಇದ್ದೀರಾ, ನಿಶ್ಚಿಂತ ಇದ್ದೀರಾ, ಕೈ ಎತ್ತರಿ ಅಂತಿದ್ದಾರೆ ಬಾಬಾ. ವಾಹ ವಾಹ ನನ್ನ ಜೀವನ ವಾಹ, ನಾನು ನಿಶ್ಚಿಂತ ವಾಹ, ನಾನು ನಿಶ್ಚಿಂತ ಅನ್ನೋರು ಕೈ ಎತ್ತರಿ ಅಂತಿದ್ದಾರೆ ಬಾಬಾ. बेफिक्र ಬೇಫಿಕರ್ ನಿಶ್ಚಿಂತ, फिक्र नहीं आता ಫಿಕರ್ कभी तो ಚಿಂತೆ ಬರೋದಿಲ್ಲವಲ್ಲ, ಯಾವಾಗಾದ್ರೂ ಬರ್ತದಾ ಇಲ್ವಲ್ಲ? अच्छा ಒಳ್ಳೇದು. ಬಾಪ್ದಾದ ಮಗಳ बेफिक्र ನಿಶ್ಚಿಂತ बनने की ಆಗುವುದಕ್ಕಾಗಿ विधि ನಿಶ್ಚಿಂತ ಆಗಲಿಕ್ಕೆ ವಿಧಿ बहुत सहज है ಬಹಳ ಸಹಜವಿದೆ, मुश्किल नहीं है ಕಷ್ಟ ಇಲ್ಲ. सिर्फ एक शब्द की मात्रा का अंतर ಓನ್ಲಿ ಒಂದು ಶಬ್ದದ ಮಾತ್ರ ಅಂತರ ಇದೆ इसी है ಅಷ್ಟೇ. ಒಂದು ಶಬ್ದದ ಮಾತ್ರ वो ಅಂತರ ಇದೆ. शब्द है ಆ ಶಬ್ದ ಇದೆ मेरे को तेरे में परिवर्तन कर ನಂದು ಅನ್ನೋದು ಎಲ್ಲ ನಿಂದು ಅನ್ನೋದರಲ್ಲಿ ಪರಿವರ್ತನೆ. ನಂದಲ್ಲ ನಿಂದು ಅಂತ ಪರಿವರ್ತನೆ ಮಾಡಿ. भाषा में ಹಿಂದಿ ಭಾಷೆಯಲ್ಲಿ मेरा भी लिखो और तेरा भी लिखो ಮೇರಾ ಅನ್ನೋದು ಬರೀರಿ, ತೇರಾ ಅನ್ನೋದು ಬರೀರಿ. ಏನು ಫರಕ್ಕಿದೆ? और देगा ಮೇ ಮತ್ತು ತೇ ಎರಡೇ ಫರಕ್ಕಿದೆ ಅಲ್ವಾ ಶಬ್ದ. ಆದರೆ फर्क कितना हो जाता है ಫರಕ್ ಎಷ್ಟಾಗ್ಬಿಡ್ತಿದೆ ನೋಡ್ರಿ ಮಕ್ಕಳು ಅಂತಾರೆ ಪಾಪ. तो आप सब ಹಾಗಾದ್ರೆ ನೀವೆಲ್ಲ मेरे मेरे वाले हो या तेरे तेरे वाले हो ನಂದು ಅನ್ನೋರ ಅಥವಾ ನಿಂದು ಅನ್ನೋವಂಥವ್ರ ನೀವೆಲ್ಲ ಅಂತ ಕೇಳ್ತಿದ್ದಾರೆ ಪಾಪ. मेरे को तेरे में ನಂದು ಅನ್ನೋದನ್ನ ನಿಂದು ಅನ್ನೋದರಲ್ಲಿ परिवर्तन कर लिया ಪರಿವರ್ತನೆ ಮಾಡ್ಕೊಂಡಿದ್ದೀರಿ ತಾನೇ? नहीं किया हो तो कर लो ಮಾಡಿಲ್ಲ ಅಂದರೆ ಮಾಡ್ರಿ ಅಂತ ಮಾಡ್ಕೊಡ್ರಿ. अर्थात ನಂದು ಅಂದರೆ दास बनने वाला हो दास बनने वाला
ದಾಸ್ ಆಗುವಂಥವ್ರು, ಉದಾಸಿ ಆಗುವಂಥವ್ರು, ಮಾಯೆಗೆ ದಾಸಿ ಆಗ್ಬಿಡ್ತೀರ, ಆ ದಾಸ್ ಆಗ್ಬಿಡ್ರಿ, ಆಗ್ಬಿಡ್ತೀರಿ. ಉದಾಸಿ ಅಂದ್ರೆ ಮಾಯೆಗೆ ದಾಸಿಯಾಗುವಂಥವ್ರು. ನೀವೆಲ್ಲರೂ ಮಾಯಾಜೀತರಾಗಿದ್ದೀರಿ, ಮಾಯೆಗೆ ದಾಸರಲ್ಲ ನೀವು, ಮಾಯಾಜೀತ್. ಒಂದು ವೇಳೆ ಉದಾಸಿ ಬರ್ತದೆ ಅಂದರೆ ಅವಾಗವಾಗ ಟೆಸ್ಟ್ ಮಾಡ್ಕೊಂಡ್ಬಿಡ್ತೀರಿ. ಯಾಕಂದರೆ 63 ಜನ್ಮ ಉದಾಸ ಇದ್ದಿದ್ದು ಅಭ್ಯಾಸ ಆಗಿದೆಯಲ್ಲ ನಿಮಗೆ, ಅವಾಗವಾಗ ಅದು ಇಮರ್ಜ್ ಆಗಿಬಿಡ್ತದೆ ಈಗಲೂ ಕೂಡ ಅಂತಾರೆ ಪಾಪರವರು ಉದಾಸ. ಹೀಗಾಗಿ ಬಾಪ್ ದಾದರವ್ರು ಏನು ಹೇಳಿದರು, ಪ್ರತಿಯೊಂದು ಮಗು ಬೇಫಿಕರ್ ಬಾದಶಾ, ನಿಶ್ಚಿಂತ ಚಕ್ರವರ್ತಿ. ಒಂದು ವೇಳೆ ಇವಾಗಲೂ ಯಾವುದಾದ್ರೂ ಕಾರ್ನರಲ್ಲಿ ಏನೋ ಚಿಂತೆ ಇಟ್ಕೊಂಡ್ರಿ ಅಂದರೆ ಕೊಟ್ಬಿಡ್ರಿ, ಇವಾಗಲೇ ಕೊಟ್ಬಿಡ್ರಿ ಅಂತಿದ್ದಾರೆ ಬಾಬರವ್ರು. ಕೊಡಿ ಎಲ್ಲರೂ ಜಾಗೃತ ಅವಸ್ಥೆಲಿದ್ದು ಚಿಂತೆ ಕೊಟ್ಬಿಡ್ರಿ. ನಿಮ್ಮ ಹತ್ರ ಯಾಕೆ ಹೊರೆ ಇಟ್ಕೊಳ್ತೀರಿ ನೀವು? ಹೊರೆ ಹೊತ್ಕೊಳ್ಳೋದು ರೂಢಿ ಬಿದ್ದುಬಿಟ್ಟಿದೆ. ಯಾವಾಗ ಪರಮಾತ್ಮ ಹೇಳ್ತಾರೆ, ಬಾಬಾ ಹೇಳ್ತಾರೆ, ತಂದೆ ಹೇಳ್ತಾರೆ, ಹೊರೆ ನನಗೆ ಕೊಟ್ಬಿಡಿ ಅಂತಿದ್ದಾರೆ ಬಾಬಾ. ನೀವು ಹಗೂರರಾಗಿಬಿಡ್ರಿ, ಡಬಲ್ ಲೈಟ್ ಆಗ್ರಿ, ಡಬಲ್ ಲೈಟ್ ಆಗಿಬಿಡ್ರಿ ಅಂತಿದ್ದಾರೆ ಬಾಬಾ. ಸಬ್ ಕಾನ್ಷಿಯಸ್ನು ಏನು? ಸ್ವಪ್ನ ಮಾತ್ರವೂ ಕೂಡ ಹೊರೆಯ ಅನುಭವ ಆಗಬಾರ್ದು. ಪಸಂದ್ ಇದೆಯಲ್ವಾ? ಡಬಲ್ ಲೈಟ್ ಹೌದೋ ಅಲ್ವೋ ಎಲ್ಲರೂ? ಹಾಗಾದರೆ ಅಮೃತ ವೇಳೆ ವಿಶೇಷ ಬಾಬಾ ಈ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ, ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡೋದಂತೂ ಬರ್ತದಲ್ವಾ? ಚೆಕ್ ಮಾಡೋಕ್ಕೂ ಬರಲ್ವಾ? ಬರ್ತದೆ ತಾನೇ ಬಾಬಾ. ಆದರೆ ಚೆಕಿಂಗಿನ ಜೊತೆಗೆ ಬರೀ ಚೆಕ್ ಮಾಡೋದಷ್ಟೇ ಅಲ್ಲ, ಚೇಂಜ್ ಕೂಡ ಮಾಡಬೇಕು ಅಂತಾರೆ ಅಪ್ಪಾಜಿ. ತೇರೆ ಮತ್ತು ಎರಡನ್ನೂ ಒಂದು ಇನ್ನೊಂದರಲ್ಲಿ ಚೇಂಜ್ ಮಾಡಬೇಕು. ನಂದು ಅನ್ನೋದು ನಿಂದು ಅನ್ನೋದರಲ್ಲಿ ಚೇಂಜ್ ಮಾಡಬೇಕು. ಬಾಪ್ ದಾದಾ ಮಮ್ಮ ಸಮ್ಮುಖದಲ್ಲಿ ಕುಳಿತಿರುವ ಎಲ್ಲ ಪವಿತ್ರ ಹಂಸಗಳಿಗೆ ಸರಳ ಚಿತ್ತ ಆತ್ಮ, ಸಂಪೂರ್ಣ ಸರೆಂಡರ್ ಆತ್ಮ, ಎಲ್ಲರೂ ಶಿವಶಕ್ತಿ ಸ್ವರೂಪಧಾರಿಯಾಗಿ, ಅಷ್ಟಶಕ್ತಿ ಸ್ವರೂಪಧಾರಿಯಾಗಿ, ಮಮ್ಮ ಸಮಾನ ಶಿವಶಕ್ತಿಯರು, ಮಮ್ಮ ಸಮಾನ ಶಿವಶಕ್ತಿಯರು, ಮಮ್ಮ ಸಮಾನ ಶಿವಶಕ್ತಿಯರು ಅಂತಿದ್ದಾರೆ ಬಾಪ್ ದಾದಾ.
शक्ति हूँ, मैं शिव शक्ति हूँ। बाबा के प्यार में आजाद हूँ मैं आत्मा। शक्ति का सागर मुझसे है बहता, सत्य पर खड़ी निर्भीक और उज्ज्वल हूँ। मैं शिव शक्ति हूँ, उसके प्रकाश की वंशधर। ओ मैं शिव शक्ति हूँ, मन मेरा निडर। मैं शिव शक्ति हूँ, प्रेम मार्ग है मेरा। ओ मैं शिव शक्ति हूँ, रात बने सवेरा। तूफान उठे जग डोले कांपे, पर बाबा की शक्ति कोई छीन ना सके। हर कदम पर उसकी ताकत निहारूं, उसकी शांति के खजाने में जीऊं। मैं शिव शक्ति हूँ, उसके प्रकाश की वंशधर। ओ मैं शिव शक्ति हूँ, मन मेरा निडर। मैं शिव शक्ति हूँ, प्रेम मार्ग है मेरा। ओ मैं शिव शक्ति हूँ, रात बने सवेरा। बाबा की रोशनी मुझसे बहती, सत्य की शक्ति सदा अमर रहती। शिव शक्ति बच्ची सदा विजयी, बाबा की गोद में जीती हर लड़ाई। मैं शिव शक्ति हूँ, उसके प्रकाश की वंशधर। हो मैं शिव शक्ति हूँ, मन मेरा निडर। मैं शिव शक्ति हूँ, प्रेम मार्ग है मेरा। ओ मैं शिव शक्ति हूँ, सदैव ही रहूंगी। मैं शिव शक्ति हूँ, मैं शिव शक्ति हूँ, मैं शिव शक्ति हूँ। बाबा की संतान सदा अमर हूँ। ಮೊಮ್ಮ ನಾವೆಲ್ಲ ಮಕ್ಕಳಿಗೆ ಅಮೃತ ಕುಡಿಸ್ತಾ ಇದ್ದಾರೆ. ಅಮೃತವನ್ನು ಸ್ವೀಕರಿಸಿ. ಬಾಪ್ ದಾದಾ ಎಲ್ಲ ಮಕ್ಕಳಿಗೆ ವಿಶೇಷ ದೃಷ್ಟಿ ರಕ್ಷಾ ಕವಚವನ್ನು ಹಾಕ್ತಾ, ವಿಜಯಭವದ ತಿಲಕವನ್ನು ಹಚ್ತಾ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ, ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೋರಿಸ್ತಾ, ಅಮರ ಭವ ಎನ್ನುತ್ತಾ ಅಮೃತವನ್ನು ಕುಡಿಸ್ತಾ, ಬಾಪ್ ದಾದಾ ಟೋಲಿಯನ್ನು ತಿನ್ನಿಸ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಬಾಪ್ ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವೆಲ್ಲರೂ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಶಿವಶಕ್ತಿಯಾಗಿದ್ದೇನೆ. 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 ಓಂ
ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ. ಓಂ ಶಾಂತಿ.